ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸಿಕ್ಕಾಪಟ್ಟೆ ಸ್ಪೆಷಲ್ ಜಾಗದಲ್ಲಿದ್ದೀವಿ. ಏನು ಎಲ್ಲಿದ್ದೀವಿ ಅಂದರೆ ಚಿಕ್ಕಮಗಳೂರಿನ ಕಾಫಿ ಬೆಳೆಯುವಂತಹ ಒಂದು ಜಾಗ. ಚಿಕ್ಕಮಗಳೂರಲ್ಲಿ ಅತ್ಯದ್ಭುತವಾದ ಸಾಂಬಾರು ಪದಾರ್ಥಗಳು ಬೆಳೀತಾರೆ. ಕಾಫಿ, ಅಡಿಕೆ ಎಲ್ಲ ಇದೆ ಅಂತ ಹೇಳ್ಬೋದು. ಇಲ್ಲಿ ಒಬ್ಬ ವ್ಯಕ್ತಿ ಹತ್ರ ಮಾತಾಡಿಸ್ಬೇಕು ಅನ್ನಿಸ್ತು. ಕಾರಣ ಏನು ಅಂತಂದರೆ ಅತಿ ಹೆಚ್ಚು ಜನ ಕಾಫಿ ಬೆಳಿಬೇಕು ಅಂತ ಅಂದ್ಕೊಳ್ತಾರೆ, ಎಷ್ಟೆಷ್ಟೋ ಬೆಳೆ ಮಾಡ್ಬೇಕು ಅಂದ್ಕೊಳ್ತಾರೆ. ಆದರೆ ಅವರಿಗೆ ಈ ಕಾಫಿ ಬೆಳೆಯುವಂತಹ ಜ್ಞಾನ ಬೇಕು. ಜ್ಞಾನ ಜೊತೆಯಲ್ಲಿ ತಂತ್ರಜ್ಞಾನ ಕೂಡ ಬೇಕು. ತಂತ್ರಜ್ಞಾನ ಅಳವಡಿಸುವಂತಹ ಜ್ಞಾನ ಬೇಕು. ಅದಕ್ಕೆ ಯಾವ ಸಮಯದಲ್ಲಿ ಯಾವ ರೀತಿ ಗೊಬ್ಬರ ಕೊಡಬೇಕು ಅಂತ ಬೇಕು. ಇಲ್ಲೊಬ್ಬ ವ್ಯಕ್ತಿ ಇದ್ದಾರೆ, ಅವ್ರನ್ನ ಪರಿಚಯ ಮಾಡಿಸ್ಬೇಕು ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಅವರು 25-30 ವರ್ಷಗಳಿಂದ ಕಾಫಿ ಬೆಳೆಯಲ್ಲಿ ಡೆಪ್ತ್ ನಾಲೆಡ್ಜ್ ಇರುವಂಥವ್ರು. ಅತಿ ಹೆಚ್ಚು ಸಾಂಬಾರು ಪದಾರ್ಥಗಳು ಬೆಳೆಯುವಂತಹ ಒಂದು ಕೃಷಿಯನ್ನು ಹೇಗೆ ಮಾಡಬೇಕು ಅಂತ ನಾಲೆಡ್ಜ್ ಇರುವವರು. ಒಂದು 50 ಎಕರೆ ಎಷ್ಟೆಷ್ಟಿದ್ದಂಥ ಕುಟುಂಬ, ಅದರಲ್ಲೇ ಅತಿ ಹೆಚ್ಚು ಜ್ಞಾನ ಇರುವಂಥವ್ರು. ಮತ್ತು ಇನ್ನೂ ಅಡಿಕೆಗಳಿಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಕೇಳೋಣ, ಕಾಫಿ ಹೇಗೆ ಬೆಳೆದ್ರೆ ಒಳ್ಳೆ ಇಳುವರಿ ಬರುತ್ತೆ ಅಂತೇಳಿ ಕೇಳೋಣ. ಮತ್ತು ಲೈವ್ ತೋರಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ. ತುಂಬ ಖುಷಿ ಆಗುತ್ತೆ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳೋಕೆ. ಯಾಕೆ ಪ್ರಶ್ನೆ ಅಂದರೆ, ಈ ರೈತರು ಅತಿ ಹೆಚ್ಚು ಜನ ಈ ಕಾಫಿಗಳೆಲ್ಲ ಬೆಳೀತಾರೆ. ಎಲ್ಲರೂ ಸಕ್ಸಸ್ಫುಲ್ಲು ಬೆಳೆ ತಗೊಳ್ಳಲ್ಲ. ಸಕ್ಸಸ್ಫುಲ್ ಬೆಳೆ ತಗೋಬೇಕಾದ್ರೆ ಏನು ಮಾಡ್ಬೇಕು ಸರ್ ಕಾಫಿಯಲ್ಲಿ? ಸರ್, ಈಗ ನಮ್ಮ ಈ ಚಿಕ್ಕಮಗಳೂರು ಭಾಗದಲ್ಲಿ ಕಾಫಿನ ಬೆಳೀತಾ ಇದ್ದಾರೆ. ಎಸ್. ಆದರೆ ಅದನ್ನ ಯಾವ ಟೈಮಲ್ಲಿ ಯಾವ ಪದ್ಧತಿಯಲ್ಲಿ ಗೊಬ್ಬರ ಹಾಕಬೇಕು ಅಂತ ಕೆಲವರಿಗೆ ಗೊತ್ತೇ ಇಲ್ಲ. ಇನ್ನು ಸೂಪರ್ ಗೊತ್ತೇ ಇಲ್ಲ. ಅದು ಯಾವ ರೀತಿ ಯಾವ ಸಮಯದಲ್ಲಿ ನಾವು ಕೊಡಬೇಕು, ಯಾವುದನ್ನ ಕೊಡಬೇಕು, ನಮ್ಮ ಮಣ್ಣಿಗೆ ಯಾವ್ದು ಬೇಕಾಗಿರುವಂಥದ್ದಲ್ಲಿ ಕೊಟ್ರೆ ಖಂಡಿತವಾಗಿಯೂ ಒಳ್ಳೆ ಚೆನ್ನಾಗಿ ಒಂದು ಇಳುವರಿ ತೆಗಿಬೋದು ಸರ್. ಒಂದು 4 ಉದಾಹರಣೆ ತೋರಿಸ್ತೀರಾ ಸರ್? ವಿಡಿಯೋ ನೋಡ್ಬೋದಾ? ನೋಡಿ ನೋಡಿ 4 ಗಿಡ ನೋಡೋಣ. ನೋಡಿ ನೋಡಿ ನೋಡಿ. ಎಸ್ ಸರ್, ಇದನ್ನ ನೋಡುವಾಗ ನೋಡಿ, ಕಾಫಿಯಲ್ಲಿ ಗ್ಯಾಪ್ ಇಲ್ಲ, ಫುಲ್ಲು ಇದೆ. ಇಲ್ಲಿ ಗ್ಯಾಪೇ ಕೊಡ್ತಾ ಇಲ್ಲ. ಇದು ಎಷ್ಟು ಚೆನ್ನಾಗಿ ಫುಲ್ಲಾಗಿ ಬರ್ತಾ ಇದೆ ನೋಡಿ. ಎಷ್ಟು ಒತ್ತೊತ್ತೊತ್ತೊತ್ತೊತ್ತ ಗ್ಯಾಪ್ ಇಲ್ಲದಾಗಿ ಬರ್ತಾ ಇರುವಂಥದ್ದು ನೋಡಿ. ಇದನ್ನ ನೋಡ್ಬೋದು ಕರೆಕ್ಟಾಗಿ ನಾವು. ಇಡೀ ಇದರಲ್ಲಿ ಫುಲ್ಲು ಕಾಫಿ ಇರುವಂಥದ್ದು ನೋಡಿ. ಸಂಪೂರ್ಣವಾಗಿ ಕಾಫಿ ಇದೆ. ಎಲ್ಲದೂ ಇದೆ ಸರ್. ಇಲ್ಲಿ ನೋಡಿ, ಇದರಲ್ಲಿ ನೋಡಿ, ಫುಲ್ಲು ಒಂದು ಕಾಫಿ ಅಂದರೆ ನೋಡಿ ಯಾವ ಥರ ಹಿಡಿಬೇಕು. ಯಾಕಂದರೆ ಸರ್ ಹೇಳಿದ್ರು ಗೊಬ್ಬರ ಕೊಡುವಂತಹ ಸಿಸ್ಟಮ್ ಅಂತ. ನೋಡಿ, ಈ ಥರ ಪದ್ಧತಿಯಲ್ಲಿ ಕೊಟ್ಟಾಗ ರೈತರು ಏನಾಗ್ತಾರೆ, ಪೂರ್ತಿ ನೋಡ್ಬೋದು. ಎಲ್ಲಿ ನೋಡಿದ್ರು ಬರೀ ಕಾಫಿ ತುಂಬಿ ತುಳುಕ್ತಾ ಇದೆ. ಗೊಬ್ಬರ ಯಾವುದು ಹಾಕೋದಂದ್ರೆ, ಹಾಂ ಸರ್, ಒಂದು ನಿಮಿಷ. ತುಂಬ ಖುಷಿ ಆಗುತ್ತೆ ಈ ಥರದ ಒಂದು ಇದು. ಈಗ ಎಷ್ಟೋ ಜನ ಕಾಫಿ ಮಾಡ್ತಾರೆ ಸರ್, ಅವ್ರಿಗೆ ಐಡಿಯಾ ಇರಲ್ಲ. ನಿಮಗೇನಾದರೂ ಇನ್ಸ್ಟ್ರಕ್ಷನಿಗೆ ಒಂದು ಫೋನ್ಗೆ ಮಾಡಿದ್ರೆ ರೈತರಿಗೆ ನೀವು ಮಾಹಿತಿ ಕೊಡೋಕ್ಕೆ ರೆಡಿ ಇದ್ದೀರಾ? ಖಂಡಿತವಾಗಿ. ನಾನು ಈ ಸ್ವದೇಶಿ ಗೊಬ್ಬರದ ಬಗ್ಗೆ ಖಂಡಿತವಾಗಿಯೂ ನಾನು ಇದನ್ನು ವಿವರವಾಗಿ ಹೇಳಿಕೊಡ್ತೇನೆ ಅವರಿಗೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ಖುಷಿ ಆಯಿತು. ಇನ್ನೊಂದು ವಿಚಾರ ನೋಡಿ, ಇದಿಷ್ಟು ಕಾಯಿ ಇದ್ರೂ ಕೂಡ ಎಲೆಗಳಲ್ಲಿ ಸಿಕ್ಕಾಪಟ್ಟೆ ಆರೋಗ್ಯ ಇದೆ ಸರ್. ಇಲ್ಲ ಸರ್, ಇದು ಯಾಕೆಂದ್ರೆ ಈ ಎಲೆ ನೋಡಿ, ಇನ್ನು ಮುಂದಿನ ವರ್ಷಕ್ಕೆ ಇದು ಮುಂದಿನ ವರ್ಷಕ್ಕೂ ರೆಡಿ ಆಗಿದೆ ಇದು. ಓಕೆ, ಸೂಪರ್ ಸರ್. ಮುಂದಿನ ವರ್ಷಕ್ಕೂ ಫಸಲಿಗೆ ರೆಡಿ ಆಗಿದೆ. ಈ ವರ್ಷನೂ ಬಂಪರ್ ಫಸಲು. ಹೌದು. ಮುಂದಿನ ವರ್ಷಕ್ಕೂ ಇದು ಫಸಲಿಗೆ ರೆಡಿ ಆಗಿದೆ. ಯಾಕೆಂದ್ರೆ ಗಿಡ ಸೋತಿಲ್ಲ ಇದು. ಓಕೆ ಓಕೆ ಓಕೆ. ಅಷ್ಟು ಕ್ಲೀನ್ ಆಗಿ ಗ್ರೀನರಿ ಆಗಿ, ಒಂದು ಎಲೆ ಕೂಡ ಡ್ರಾಪ್ ಆಗದೆ, ಗಿಡ ಕೂಡ ಆರೋಗ್ಯವಾಗಿ ಇಷ್ಟು ಬಂಪರ್ ಫಸಲು ಹಿಡಿದು ಮುಂದಕ್ಕೂ ಇದರಲ್ಲಿ ಫಸಲು ಒಳ್ಳೆ ಫಸಲ್ ಇದೆ ಸರ್. ಮತ್ತೆ ಇನ್ನೊಂದು ಗಿಡ ರೈಟ್ ಸೈಡಿಗೆ ನೋಡೋಣ. ನೋಡ್ಬೋದು ನೋಡಿ, ಬರೀ ಒಂದು ಯಾವುದೋ 4 ಗಿಡ ಅಲ್ಲ, ಫುಲ್ ಕಾಫಿ ಅಂದರೆ ಹಿಂಗಿರ್ಬೇಕು ಸಂಪೂರ್ಣ. ಆಗ ರೈತರಿಗೆ ಒಂದು ಒಳ್ಳೆ ಇಳುವರಿ ತಗೊಂಡಾಗ ರೈತರು ಶ್ರೀಮಂತರಾಗೋದು ಜೊತೆಯಲ್ಲಿ ದೇಶ ಶ್ರೀಮಂತಿಕೆ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.